ಹಲೋ, ನನ್ನ ಹೆಸರು ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಕ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPST ಕಾಲೋನಿ, ಕೂಕಟ್ಪಲ್ಲಿ. ಇವತ್ತಿನ ಗಂಡಸರಲ್ಲಿ ನೋಡಿದ್ರೆ ತುಂಬ ಜನಕ್ಕೆ ಅಂಗದ ಮೇಲೆ ಇರುವ ಚರ್ಮ ಏನಿದೆಯೋ ಅದನ್ನು ನಾವು ಫೋರ್ ಸ್ಕಿನ್ ಅಂತೀವಿ. ಆ ಫೋರ್ ಸ್ಕಿನ್ ಜಾಸ್ತಿ ಜನಕ್ಕೆ ಈ ಇಶ್ಯೂಸ್ ಆಗುತ್ತೆ. ಇದನ್ನೇ ನಾವು ಪ್ರಿಪ್ಯೂಸ್ ಅಂತ ಕರಿತೀವಿ, ಪ್ರಿಪ್ಯೂಸರ್ ಸ್ಕಿನ್ ಅಂತ ಕರಿತೀವಿ. ಅಂದ್ರೆ ಈ ಅಂಗದ ಮೇಲೆ ಇರುವ ಚರ್ಮ ಏನಿದೆಯೋ ಅದು ಫ್ರೀ ಆಗಿ ಮೂವ್ ಆಗಬೇಕು. ಅಂಗದ ಮೇಲೆ ಇರುವ ಚರ್ಮನ ಗ್ಲಾನ್ಸ್ ಅಂತೀವಿ. ಈ ಗ್ಲಾನ್ಸ್ ಏನಿದೆಯೋ ಅದ್ರ ಮೇಲೆ ಸ್ಕಿನ್ ಅನ್ನೋದು ಫ್ರೀ ಆಗಿ ಮೂವ್ ಆಗಬೇಕು. ಹೀಗೆ ಫ್ರೀ ಆಗಿ ಮೂವ್ ಆಗೋರಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆದ್ರೆ ಯಾವಾಗ ಫ್ರೀ ಆಗಿ ಮೂವ್ ಆಗದೆ ಅಡ್ಡ ಬರುತ್ತೋ, ಇಲ್ಲಾಂದ್ರೆ ಟಫ್ ಆಗಿ ಆಚೆ ಬರುತ್ತೋ, ಹಿಂದೆ ಬರುತ್ತೋ, ಟೈಟ್ ಆಗಿ ಹಿಂದೆ ಬರುತ್ತೋ, ಅಂಡ್ ಹಿಂದೆ ಬಂದಿರೋ ಚರ್ಮ ಮತ್ತೆ ಮುಂದಕ್ಕೆ ಹೋಗದೆ ಇರೋದು, ಕೆಲವರಿಗೆ ಓಪನಿಂಗ್ ಇಲ್ಲದೆ ಇರೋದು, ಸಂಪೂರ್ಣ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋದು, ಕೆಲವರಿಗೆ ಸ್ವಲ್ಪ ಭಾಗ ಮಟ್ಟಿಗೆ ಆಗುತ್ತೆ, ಮಿಕ್ಕಿದ ಭಾಗ ತುಂಬ ಟೈಟ್ ಇರುತ್ತೆ. ಬೈದಿಂದ ಹೆಚ್ಚು ಜನ ಹಿಂದಕ್ಕೆ ಮಾಡಿಕೊಳ್ಳದೆ ಇರೋದ್ರಿಂದ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನೇ ನಾವು ಫೈಮೋಸಿಸ್ ಅಂತೀವಿ. ಇದನ್ನು ನೋಡಿಕೊಂಡ್ರೆ ನಾವು ಫೈಮೋಸಿಸ್ಸು ಆಲ್ಮೋಸ್ಟ್ ಆಲ್ 100 ಜನ ಹುಡುಗರಲ್ಲಿ ತೊಗೊಂಡ್ರೆ 50% ಫೈಮೋಸಿಸ್ ಪ್ರಾಬ್ಲಮಿಂದ ಸಫರ್ ಆಗ್ತಿರ್ತಾರೆ. ಹೀಗೆ ಇದು ಮೋಸ್ಟ್ ಕಾಮನ್ ಡಿಸೀಸ್ ಆಗಿ ಬರೋ ಪ್ರಾಬ್ಲಮ್ ಇದು. ಹಾಗಾದರೆ ಮುಂದೆ ಇರುವ ಚರ್ಮ ಏನಿದೆಯೋ ಅದು ಫ್ರೀಯಾಗಿ ಮೂವ್ ಆಗುತ್ತೆ, ಹಿಂದೆ ಇರುವ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ದ ನಾರ್ಮಲ್ ಪೊಸಿಷನ್ ಅನ್ನೋ ಹಾಗೆ. ಇದನ್ನೇ ನಾವು ಫ್ರೆನ್ಯುಲಮ್ ಅಂತಿರ್ತೀವಿ. ಸೊ ಈ ಸ್ಕಿನ್ ಏನಿದೆಯೋ ಫ್ರಂಟ್ಗೆ ಮೂವ್ ಆಗುತ್ತೆ. ತುಂಬ ಜನಕ್ಕೆ ಈ ಸ್ಕಿನ್ ಅನ್ನೋದು ಇದನ್ನು ಗ್ಲಾನ್ಸ್ ಅಂತೀವಿ. ಈ ಗ್ಲಾನ್ಸ್ ಮೇಲೆ ಏನಿದೆಯೋ ಈ ಗುಡ್ಡದ ಮೇಲೆ ಚರ್ಮ ಫ್ರೀಯಾಗಿ ಮೂವ್ ಆಗಬೇಕು. ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪವರೆಗೆ ಓಪನ್ ಆಗುತ್ತೆ, ಇಲ್ಲಿವರೆಗೂ ಓಪನ್ ಆಗುತ್ತೆ ತುಂಬ ಜನಕ್ಕೆ. ಆ್ಯಂಡ್ ಕೆಲವರಿಗೆ ಇಲ್ಲಿವರೆಗೂ ಓಪನ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಓಪನ್ ಆಗುತ್ತೆ, ಇನ್ನು ಕೆಲವರಿಗೆ ಇಲ್ಲಿವರೆಗೂ ಬರುತ್ತೆ, ಆದರೆ ಸ್ವಲ್ಪ ಟೈಟಾಗಿ ಬರುತ್ತೆ, ಹಿಂದಕ್ಕೆ ಬಂದಿದ ತಕ್ಷಣ ಮುಂದಕ್ಕೆ ಬರಲ್ಲ. ಸೊ ಇದನ್ನೆಲ್ಲ ಫೈಮೋಸಿಸ್ ಅಂತೀವಿ. ಇನ್ನು ತುಂಬ ಜನಕ್ಕೆ ನೋಡಿಕೊಂಡ್ರೆ ಜಾಸ್ತಿ ಜನಕ್ಕೆ ಅದು ಹಿಂದಕ್ಕೆ ಹೋಗಬೇಕು, ಹಿಂದಕ್ಕೆ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು ಅನ್ನೋದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಏನು ತಿಳ್ಕೊತಾರಂದರೆ ಮುಂದೆ ಇರುವ ಚರ್ಮ ಹಾಗೆ ಇರಬೇಕು, ಹಿಂದಕ್ಕೆ ಎಳಿಬಾರ್ದು, ಹಿಂದಕ್ಕೆ ಹೇಳಿದ್ರೆ ಬ್ಲೀಡಿಂಗ್ ಆಗೋಗುತ್ತೆ, ಬ್ಲೀಡಿಂಗ್ ಆಗೋದ್ರೆ ವರ್ಜಿನ್ ಅಲ್ವೇನೋ ಅಂತ ತುಂಬ ಜನ ಅಪನಿಂದನೆ ಪಟ್ಟು ಬಂದು ಕೇಳ್ತಿರ್ತಾರೆ. ಕೆಲವ್ರಿಗಾದ್ರೆ ಈ ಚರ್ಮ ಏನಿದೆಯೋ ಅದು ಹೊಂದೋಗ್ಬಿಟ್ಟಿರುತ್ತೆ, ಇಲ್ಲಿ ಚಿಕ್ಕ ಹೋಲ್ ಥರ ಕಾಣಿಸ್ತಿರುತ್ತೆ. ಅವರು ಮೂತ್ರ ಹೋದಾಗೆಲ್ಲ ಈ ಮೂತ್ರ ಎಲ್ಲ ಇಲ್ಲಿದ್ಬಿಟ್ಟು ಇಲ್ಲೇ ಹೂತ್ಕೊಳ್ಳೋದಾಗ್ತಿರುತ್ತೆ. ಇದನ್ನೇ ನಾವು ಕಂಪ್ಲೀಟ್ ಫೈಮೋಸಿಸ್ ಅಂತ ಇರ್ತೀವಿ. ಇವರಲ್ಲಿ ಯಾವುದೇ ರೀತಿ ಕದಲಿಕೆ ಅನ್ನೋದು ಇರೋದಿಲ್ಲ. ತುಂಬ ಜನ ನೋಡಿದ್ರೆ ಇಲ್ಲಿವರೆಗೂ ಚೆನ್ನಾಗಿ ಮೂವ್ ಆಗುತ್ತೆ, ಹಿಂದಕ್ಕೆ ಮೂವ್ ಆಗೋದಕ್ಕೆ ಕಷ್ಟಪಡುತ್ತಾರೆ. ಇದನ್ನೆಲ್ಲ ನೋಡಿಕೊಂಡ್ರೆ ನಾವು ಇದನ್ನು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸಲ್ಲಿ ಮೇಜರ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಮದುವೆಗೆ ಮುಂಚೆ ಆಗ್ಬೋದು, ಮದುವೆ ಆದಮೇಲೆ ಆಗ್ಬೋದು, ಯಾವಾಗಲಾದ್ರೂ ಆಗಲಿ ಇದ್ರ ಮೇಲೆ ಸ್ಮೆಗ್ಮಾ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ. ಇದನ್ನು ನಾವು ಸ್ಮೆಗ್ಮಾ ಅಂತೀವಿ. ಈ ಸ್ಮೆಗ್ಮಾ ಅನ್ನೋದು ಏನಂದರೆ ಶೆಕೆ ರೂಪದಲ್ಲಿರೋ ಒಂದು ಸ್ಲಫ್ ಅಂತೀವಿ, ಡೆಡ್ ಸ್ಕಿನ್ಸ್ ಥರ. ಈ ಸ್ಲಫ್ ಏನಿದೆಯೋ ನಾವು ಅದನ್ನು ಡೈಲಿ ಕ್ಲೀನ್ ಮಾಡ್ಕೋತಾ ಇರಬೇಕು. ಈ ರೀತಿ ಕ್ಲೋಸ್ ಇರೋವರೆಗೆ ಹಿಂದಕ್ಕೆ ಬರಲ್ಲ. ಆಗ ಅಲ್ಲಿ ಗಡ್ಡೆ ಊತ ಬರೋದು, ಬೆಳ್ಳಗೆನೆ ಜಿಗುಟು ಬರೋದು, ಇದೆಲ್ಲ ಆಗ್ತಾ ಇರುತ್ತೆ. ಈ ಬಿಳಿ ಜಿಗುಟು ಏನು ಮಾಡುತ್ತೆ ಅಂದರೆ ಇದೆಲ್ಲ ಅನ್ಹೆಲ್ತಿ, ಇದೆಲ್ಲ ಒಂಥರ ಟೈಪ್ ಆಫ್ ಮೈಲಾ ಅನ್ಬೋದು. ಇದು ಏನು ಮಾಡುತ್ತೆ ಅಂದರೆ ಈ ಚರ್ಮನ ಇದು ಅಂಟಿಸ್ಬಿಡುತ್ತೆ, ಅಂದರೆ ಅಂಟುಕೊಳ್ತಾ ಹೋಗ್ತಾ ಇರುತ್ತೆ ಸ್ಲೋ ಆಗಿ. ಇದನ್ನೇ ನಾವು ಬೆಲನೈಟಿಸ್ ಅಂತೀವಿ, ಬೆಲನೋಫಾಸ್ಸೈಟಿಸ್ ಅಂತೀವಿ. ಅಂದರೆ ನಮಗೆ ಯೂಶಲಿ ತುಂಬ ಜನದಲ್ಲಿ ನೋಡಿದ್ರೆ ಡಯಾಬಿಟೀಸಲ್ಲಿ 90% ಜನಕ್ಕೆ ಇದು ಕಾಣಿಸುತ್ತೆ. ಸೊ ಫೈಮೋಸಿಸ್ನ ಅರ್ಲಿಯಾಗಿ ಟ್ರೀಟ್ ಮಾಡದೆ ಹೋದರೆ ಈ ಸ್ಮೆಗ್ಮಾ ಅನ್ನೋದು ಉಳಿದು ಹೋಗಿ ಅಂಟುಕೊಳ್ಳೋದು ನಡೆಯುತ್ತೆ. ಇದರಿಂದ ನೋಡಿಕೊಂಡ್ರೆ 3.5 to 4.5% ನೋಡಿಕೊಂಡ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ. ಈ ಸ್ಮೆಗ್ಮಾ ಉಳಿದುಕೊಳ್ಳೋದ್ರಿಂದ ಬೆಲನೈಟಿಸ್ ಆಗೋದ್ರಿಂದ, ಬೆಲನೋಫಾಸ್ಸೈಟಿಸ್ ಆಗೋದ್ರಿಂದ, ಇಲ್ಲ ಚಿಕ್ಕ ಅಲ್ಸರ್ಸ್ ಫಾರ್ಮ್ ಆಗೋಗಿ ಅವು ಕ್ಯಾನ್ಸರ್ ಆಗಿ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಫೈಮೋಸಿಸ್ನ ನೋಡಿಕೊಂಡ್ರೆ ಈ ಫೈಮೋಸಿಸ್ ಇರೋರು ಏನು ಮಾಡಬೇಕು? ಫಸ್ಟ್ ಡಾಕ್ಟರ್ನ ಭೇಟಿಯಾದಾಗ ಅದು ಫೈಮೋಸಿಸಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇನ್ ಕೇಸ್ ಅದು ಫೈಮೋಸಿಸ್ ಅಂದರೆ ರೆಗ್ಯುಲರ್ ಆಗಿ ಪರೀಕ್ಷೆಗಳು ಅವೆಲ್ಲ ಮಾಡಿಸ್ಕೊಂಡ ಮೇಲೆ ನಮಗೆ ಅವೈಲಬಲ್ ಇರುವ ಟ್ರೀಟ್ಮೆಂಟ್ ಏನಂದರೆ ಓಪನ್ ಸರ್ಕಮ್ಸಿಷನ್ ಒಂದು, ಲೇಸರ್ ಒಂದು. ಈ ಲೇಟೆಸ್ಟ್ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲಲ್ಲಿ ಥ್ರೂಔಟ್ ಇಂಡಿಯಾಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರುವ ಸರ್ಜರಿ ಏನಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಅಂದರೆ ಈ KSR ಸ್ಟೇಪ್ಲರ್ ಅನ್ನೋದು ನಮ್ಮ ಹತ್ರ ಮಾತ್ರ ಅವೈಲಬಲ್ ಇರುತ್ತೆ, ಬೇರೆ ಕಡೆ ಸಿಗೋದಿಲ್ಲ. ಯಾಕಂದರೆ ಇದು ನಾವೇ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂದ ತಯಾರು ಮಾಡಿರೋ ಸ್ಟೇಪ್ಲರ್ಸ್ ಇದು. ಈ KSR ಸ್ಟೇಪ್ಲರ್ಸ್ ಒಂದಿಗೆ ಏನು ಪ್ರತ್ಯೇಕತೆ ಅಂದರೆ ಇದರಲ್ಲಿ ಬಳಸೋ ಪಿನ್ಸ್ ಆಗಲಿ, ಇದರಲ್ಲಿ ಬಳಸೋ ಸಿಲಿಕಾನ್ ರಿಂಗ್ಸ್ ಆಗಲಿ ತುಂಬ ಅದ್ಭುತವಾಗಿರುತ್ತೆ. ಯಾವುದೇ ಪೇಯ್ನ್ ಆಗಲಿ, ಯಾವುದೇ ರೀತಿ ಎಡಿಮ ಅಂದರೆ ಊತ ಆಗಲಿ ಈ ಥರ ಬರೋದಿಲ್ಲ. ಅಷ್ಟೇ ಅಲ್ಲದೆ ಇದು ಒಂದು ಡ್ರಾಪ್ ರಕ್ತ ಬರದೆ ಪ್ರತಿಯೊಂದು ಸೈಜಸಲ್ಲೇ ಅವೈಲಬಲ್ ಇರುತ್ತೆ. ಇದರಲ್ಲಿ ಸೈಜಸ್, ಆಲ್ ಸೈಜಸ್ ಅಂದರೆ ಹುಟ್ಟಿದಾಗಿಂದ ಯಾವ ಏಜ್ ಗ್ರೂಪ್ವರೆಗೂ 12 ನಂಬರಿಂದ ಸ್ಟಾರ್ಟ್ ಆಗಿ 36ವರೆಗೂ ಅವೈಲಬಲ್ ಇರುತ್ತೆ. ಇದೆಲ್ಲ ಒಂದು ಡಿಸ್ಪೋಸಲ್ ಅನ್ನೋ ರೀತಿ, ಇದನ್ನು ಯೂಸ್ ಮಾಡಿ ಬಿಸಾಕೋ ರೀತಿ, ಅಂದರೆ ಹೈಜಿನಿಕ್ ಅನ್ನೋ ರೀತಿ.
ಇದರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಬರಲ್ಲ. ಯಾಕಂದರೆ ಒಬ್ಬ ಪೇಷಂಟ್ಗೆ ಮತ್ತೊಬ್ಬ ಪೇಷಂಟ್ಗೆ ಬಳಸೋದಿಲ್ಲ. ಯಾವ ಪೇಷಂಟ್ಗೆ ಯೂಸ್ ಮಾಡಿದ್ದು ಆ ಪೇಷಂಟ್ಗೆ ಬಿಸಾಕ್ತೀವಿ. ಅದರಿಂದ ಹೈಜಿನಿಕ್ ಆಗಿರುತ್ತೆ. ಈ ಸ್ಟೇಪ್ಲರ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು, ಓಪನ್ ಸರ್ಜರಿ ಲೇಸರ್ಗೆ ಕಂಪೇರ್ ಮಾಡಿದ್ರೆ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ರಿಸಲ್ಟು 1000ಕ್ಕೆ 1000 ಪಟ್ಟು ಕಾಸ್ಮೆಟಿಕ್ ರಿಸಲ್ಟ್ ಇರುತ್ತೆ. ಅಷ್ಟೇ ಅಲ್ಲದೆ ಪೇಯ್ನ್ ಇರಲ್ಲ, ಸ್ಕಾರ್ ಯಾವುದೇ ರೀತಿ ಇರಲ್ಲ, ಸ್ಕಾರ್ ಟಿಶ್ಯೂಸ್ ಫಾರ್ಮ್ ಆಗಲ್ಲ, ಹೈಜಿನಿಕ್ ಆಗಿರುತ್ತೆ. ಆ್ಯಂಡ್ ಕಾಸ್ಮೆಟಿಕ್ ಆಗಿ ನೋಡಿಕೊಂಡ್ರೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆ್ಯಂಡ್ ಸ್ವೆಲ್ಲಿಂಗ್ ಇರಲ್ಲ. ಸರ್ಜರಿ ನಂತರ ಯಾವುದೇ ರೀತಿ ಪೇಯ್ನ್ ಆಗಲಿ, ಸ್ವೆಲ್ಲಿಂಗ್ ಆಗಲಿ, ಊತ ಇರಲ್ಲ. ಇದರಿಂದ ಪೇಷಂಟ್ ಸರ್ಜರಿ ಮಾಡಿಸ್ಕೊಂಡ ನಂತರ ಅವರವರ ಡ್ಯೂಟಿಗೆ ಹೋಗ್ಬೋದು. ಅಷ್ಟೇ ಅಲ್ಲದೆ ಈ ಸರ್ಜರಿ ಟೈಮ್ ನೋಡಿಕೊಂಡ್ರೆ ಲೆಸ್ ದೆನ್ 5 ಮಿನಿಟ್ಸಲ್ಲಿ ಸರ್ಜರಿ ಮಾಡಿಸ್ಬೋದು. ಆ್ಯಂಡ್ ವಿತಿನ್ ಹಾಫ್ ಆನ್ ಅವರಲ್ಲಿ ಪೇಷಂಟ್ ಡಿಸ್ಚಾರ್ಜ್ ಮಾಡ್ಬೋದು. ಇಲ್ಲಿ ಗಮನಿಸಿದರೆ ಈ ಚರ್ಮ ಏನಿದೆಯೋ ಈ ಚರ್ಮನ ನಾವು ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ, ಜಾಸ್ತಿ ತೆಗಿತಾರೇನೋ, ಕಮ್ಮಿ ತೆಗಿತಾರೇನೋ ಮೆಷಿನಲ್ಲಿ, ಆ್ಯಂಡ್ ಇದಷ್ಟು ಸ್ಕಿನ್ ತೆಗೆದು ಹಾಕ್ತಾರೇನೋ ಅಂತ ಜಾಸ್ತಿ ಡೌಟ್ಸ್ ಇರುತ್ತೆ. ನಾವು ತೆಗೆಯೋ ಚರ್ಮ ನೋಡಿದ್ರೆ ಇದು ಇಲ್ಲಿವರೆಗೂ ಚರ್ಮ ತೆಗಿತೀವಿ. ಇಲ್ಲಿವರೆಗೂ ಚರ್ಮ ತೆಗಿಯೋದ್ರಿಂದ ಇದು ಎಲಾಸ್ಟಿಕ್ ಆಗಿ ಇಲ್ಲಿವರೆಗೂ ಬಂದು ಇಲ್ಲಿಗೆ ನಿಂತು ಹೋಗುತ್ತೆ. ಅಂದರೆ ನಮ್ಮ ಪಿನ್ಸ್ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ಪಿನ್ಸ್ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಈ ಗ್ಯಾಪ್ ಏನಿದೆಯೋ ಅಂದರೆ ಗ್ಲ್ಯಾನ್ಸಿಂದ ಸ್ಕಿನ್ಗೆ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ನ ನಾವು ಕಾಸ್ಮೆಟಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಕಾರ್ ಅಂದರೆ ಒಂದು ಲೈನ್ ಆಫ್ ಡಿಮಾರ್ಕೇಶನ್ ಲೈನ್ ಅನ್ನೋದು ಕಾಣಿಸುತ್ತೆ. ಅದಕ್ಕೂ ಮೀರಿ ಜಿಗ್ಜಾಕ್ ಅನ್ನೋದು ಇರಲ್ಲ. ಅದೇ ಓಪನ್ ಸರ್ಜರಿಯಲ್ಲಿ ನೋಡಿದ್ರೆ ಜಿಗ್ಜಾಕ್ ಸ್ಕಾರ್ ಇರುತ್ತೆ, ಅಗ್ಲಿ ಸ್ಕಾರ್ ಇರುತ್ತೆ. ಬಟ್ ಸ್ಟೇಪ್ಲರಲ್ಲಿ ನೋಡಿಕೊಂಡ್ರೆ ಸ್ಕಾರ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಸರ್ಜರಿ ಕೂಡ ಕಂಪ್ಲೀಟ್ ಪೇನ್ಲೆಸ್ಸು ಆ್ಯಂಡ್ ಬ್ಲೀಡಿಂಗ್ ಅನ್ನೋದು ಇರಲ್ಲ. ಬ್ಲಡ್ಲೆಸ್ಸು ಆ್ಯಂಡ್ ಸ್ಟಿಚ್ಲೆಸ್ ಮತ್ತು ಸರ್ಜರಿ ಕೂಡ ಪೇನ್ಲೆಸ್ ಇರುತ್ತೆ. ಅದರಿಂದ ಸುಳ್ಳು ಮಾತು ನಂಬಬೇಕಾಗಿಲ್ಲ. ಸ್ಟೇಪ್ಲರ್ ಅನ್ನೋದು ಇವತ್ತಿನ ಟ್ರೀಟ್ಮೆಂಟಲ್ಲಿ ನೋಡಿಕೊಂಡ್ರೆ ದಿ ಲೇಟೆಸ್ಟ್ ಏನಂದರೆ ಈ ಫೈಮೋಸಿಸ್ಗೆ ಸ್ಟೇಪ್ಲರ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಬಳಸೋ KSR ಸ್ಟೇಪ್ಲರ್ ಏನಿದೆಯೋ ಅದು ಅವೈಲೇಬಲ್ ಒಂದೇ ಕಡೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲಲ್ಲಿ ಮಾತ್ರ. ಸೊ ಈ KSR ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ವಿತಿನ್ 10 ಡೇಸಲ್ಲಿ ರಿಂಗ್ ಬಿದ್ದು ಹೋಗುತ್ತೆ. 10 to 12 ಡೇಸಲ್ಲಿ ಸರ್ಜರಿಯಲ್ಲಿರೋ ಕಾಂಪ್ಲಿಕೇಶನ್ಸ್ ಎಲ್ಲ ಮಾಯವಾಗೋಗುತ್ತೆ. ಸೊ ಒಂದು 10 to 12 ಡೇಸ್ ಹೆಚ್ಚು ಜಾಗ್ರತೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು. 8 to 10 ಡೇಸಲ್ಲಿ ರಿಂಗ್ ಬಿದ್ದು ಹೋಗುತ್ತೆ. ಸೊ ಯಾರಿಗಾದರೂ ಈ ಫೈಮೋಸಿಸ್ ಇಶ್ಯೂಸ್ ಅಂದರೆ ನಾನು ಹೇಳಿದ ಇಶ್ಯೂಸ್ ಇದ್ದರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಆಗಿ ಇದನ್ನು ನಮ್ಮ KSR ಅಲ್ಲಿ ಸರ್ಕಮ್ಸೆಷನ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.